ಪಾಕಿಸ್ತಾನ ಕುತಂತ್ರಿ ಬುದ್ಧಿ ಮತ್ತೆ ಮುಂದುವರೆದಿತ್ತು. ನಕಲಿ ನೋಟುಗಳ ಹಾವಳಿಯನ್ನ ಸೃಷ್ಟಿಸಿ ಆರ್ಥಿಕ ಸ್ಥಿರತೆಯನ್ನ ಹದಗೆಡಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದು. ಇದೀಗ ಭಾರತ ಚೀನಾ ಮತ್ತೆ ಪಾಕಿಸ್ತಾನದ ನರಿ ಬುದ್ಧಿಗೆ ತಕ್ಕ ಶಾಸ್ತಿಯನ್ನ ಮಾಡಲು ಹೊರಟಿದ್ದು, ಮ್ಯಾಜಿಕ್ ಇಂಕ್ ಅನ್ನ ಆಮದು ಮಾಡಿಕೊಳ್ಳಿಕ್ಕೆ, ಮ್ಯಾಜಿಕ್ ಇಂಕ್ ಅನ್ನ ತರಿಸ್ಕೊಳ್ಳಿಕ್ಕೆ ಇದೀಗ ಟೆಂಡರ್ ಅನ್ನ ನಡೆಸ್ತಾ ಇದೆ. ಹೌದು, ಇದೀಗ ಜಾಗತಿಕ ಟೆಂಡರ್ ಪ್ರಕ್ರಿಯೆಗೆ ಭಾರತ ಚಾಲನೆಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ದು, ಈ ಒಂದು ಟೆಂಡರ್ ಪ್ರಕ್ರಿಯೆ ಶುರುವಾಯಿತು ಅಂದ್ರೆ ಚೀನಾ ಮತ್ತೆ ಪಾಕಿಸ್ತಾನಕ್ಕೆ ಸರಿಯಾದ ಶಾಸ್ತಿಯಾಗತ್ತೆ. ಹಾಗಾದ್ರೆ ಏನಿದು ಮ್ಯಾಜಿಕ್ ಇಂಕ್ ಟೆಂಡರ್ ಪ್ರಕ್ರಿಯೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು, ಇದೀಗ ಜಾಗತಿಕ ಟೆಂಡರ್ ಪ್ರಕ್ರಿಯೆ ಪಾಕಿಸ್ತಾನ ಮತ್ತೆ ಚೀನಾಗೆ ದೊಡ್ಡ ತಲೆನೋವಾಗಿ ಸಂಭವಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಭಾರತದಲ್ಲಿ ನಕಲಿ ನೋಟುಗಳ ಹಾವಳಿ ವರ್ಷದಿಂದ ವರ್ಷಕ್ಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಒಂದು ನಕಲಿ ನೋಟುಗಳ ಹಾವಳಿಯನ್ನ ತಡೆಗಟ್ಟುವ ಸಲುವಾಗಿ ಭಾರತ ಜಾಗತಿಕ ಟೆಂಡರ್ಗೆ ಮುಂದಾಗಿದೆ. ಹೌದು, ಭಾರತದಲ್ಲಿ ಇದೀಗ ಜಾಗತಿಕ ಟೆಂಡರ್ ಪ್ರಕ್ರಿಯೆಗೆ ಚಾಲನೆಯನ್ನ ಸಿಗುವ ಎಲ್ಲಾ ರೀತಿಯ ಲಕ್ಷಣಗಳು ಗೋಚರಿಸಲಾಗ್ತಿದ್ದು, ಇದೀಗ ಜಾಗತಿಕ ಟೆಂಡರ್ಗೆ ಅನುಮೋದನೆ ಸಿಕ್ಕಿದ್ದು, ಜಾಗತಿಕ ಟೆಂಡರ್ ಕರೀಬೇಕು ಅಂತ ಭಾರತ ನಿರ್ಧಾರವನ್ನ ಮಾಡಿದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಢ ಸಂಕಲ್ಪಗಳನ್ನ ಕೂಡ ಇದೀಗ ಭಾರತ ತಳೆದಿದೆ. ಅದರಲ್ಲಿ ಪ್ರಮುಖವಾಗಿ ಜಾಗತಿಕ ಟೆಂಡರ್ ನಲ್ಲಿ ಚೀನಾ ಮತ್ತೆ ಪಾಕಿಸ್ತಾನ ದೇಶವನ್ನ ಹೊರಗೆ ಇಡಲಾಗಿದೆ. ಇದರ ಜೊತೆಗೆ ಚೀನಾ ಹಾಗೂ ಪಾಕಿಸ್ತಾನ ದೇಶದ ಜೊತೆಗೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನು ಕೂಡ ಈ ಒಂದು ಜಾಗತಿಕ ಟೆಂಡರ್ ಪ್ರಕ್ರಿಯೆಯಿಂದ ಹೊರಗಿಡಲು ಭಾರತ ದೇಶ ನಿರ್ಧಾರವನ್ನ ಮಾಡಿದೆ. ಸೊ ಈ ಮೂಲಕ ಎಲ್ಲಾ ರೀತಿಯಲ್ಲೂ ಕೂಡ ಚೀನಾ ಮತ್ತೆ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು ಅಂತ ಇದೀಗ ಭಾರತ ಮುಂದಾಗಿದೆ. ಹೌದು, ಇದೀಗ ನೋಟಿನ ಸುತ್ತ ಉಕ್ಕಿನ ಕೋಟೆಯನ್ನ ಕಟ್ಟಲಿಕ್ಕೆ ಭಾರತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದಕ್ಕೋಸ್ಕರ ಮ್ಯಾಜಿಕ್ ಇಂಕ್ ಅನ್ನ ಆಮದು ಮಾಡ್ಕೊಳ್ತಾ ಇದೆ. ಈ ಒಂದು ಮ್ಯಾಜಿಕ್ ಇಂಕ್ ಅನ್ನ 10,000 kg ಮ್ಯಾಜಿಕ್ ಇಂಕ್ ಅನ್ನ ಆಮದು ಮಾಡ್ಕೊಳ್ಳಿಕ್ಕೆ ಟೆಂಡರ್ ಪ್ರಕ್ರಿಯೆಗೆ ಇದೀಗ ಭಾರತ ಸಿದ್ಧತೆಯನ್ನ ನಡೆಸಿದೆ ಅಂತ ಹೇಳಬಹುದು. ಇನ್ನು ರಿಸರ್ವ್ ಬ್ಯಾಂಕ್ ಪ್ರೈವೇಟೆಡ್ ಲಿಮಿಟೆಡ್ ಕಲರ್ ಶೇಡಿಂಗ್ ಸಿಗ್ಮೆಂಟೇಶನ್ ಅಂತ ಬರುತ್ತೆ. ಈ ಒಂದು ಜಾಗತಿಕ ಇಂಕ್ ಏನಿದೆ, ಈ ಒಂದು ಇಂಕ್ ಅನ್ನ ತರಿಸ್ಕೊಂಡ್ರೆ ಆ ಇಂಕ್ ಅನ್ನ ನಕಲಿ ಮಾಡಲು ಅಸಾಧ್ಯ. ಆ ಇಂಕ್ ಅನ್ನ ನಕಲಿ ಮಾಡ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಾಗೋದಿಲ್ಲ. ನಾವು ಬಳಸ್ತಕ್ಕಂಥ ಇಂಕ್ ಬೇರೆ, ಈ ಒಂದು ಮ್ಯಾಜಿಕ್ ಇಂಕ್ ಬೇರೆ. ಇದಕ್ಕೂ ಅದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಕಲಿ ಮಾಡೋಕೆ ಸಾಧ್ಯವಾಗೋದಿಲ್ಲ. 500 ರೂಪಾಯಿ ಮುಖಬೆಲೆಯ ನೋಟುಗಳ ನಕಲಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೀನಾ ಮತ್ತೆ ಪಾಕಿಸ್ತಾನ ದೇಶ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸಿ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಕೆಳಗಡೆ ಇಳಿಸಬೇಕು, ಆರ್ಥಿಕವಾಗಿ ಅಸ್ಥಿರತೆಯನ್ನ ಉಂಟು ಮಾಡಬೇಕು ಅಂತ ಈ ರೀತಿಯ ಒಂದು ರೀತಿಯ ಕುತಂತ್ರಿ ಬುದ್ಧಿಯನ್ನ ತೋರಿಸ್ತಾ ಇದೆ. ಸೊ ಇದಕ್ಕೋಸ್ಕರ ಇದೀಗ ಭಾರತ ಈ ಒಂದು ಟೆಂಡರ್ ಪ್ರಕ್ರಿಯೆಗೆ ಒಳಪಡ್ತಕ್ಕಂಥ ದೇಶಗಳು 4 ಸೆಕ್ಯೂರಿಟಿ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು. 4 ಷರತ್ತುಗಳನ್ನ ಅವರು ಒಪ್ಕೊಂಡ್ರೆ ಮಾತ್ರ ಟೆಂಡರ್ ಪ್ರಕ್ರಿಯೆಗೆ ಅವುಗಳಿಗೆ ಚಾಲನೆಯನ್ನ ಕೊಡ್ತಾರೆ, ಅವುಗಳಿಗೆ ಎಂಟ್ರಿಯನ್ನ ಕೊಡ್ತಾರೆ. ಇಲ್ಲಾಂದ್ರೆ ಅಂತ ದೇಶಗಳನ್ನ ಟೆಂಡರ್ ಪ್ರಕ್ರಿಯೆಯಿಂದ ಹೊರಗಿಡಲಾಗುತ್ತೆ. ಇನ್ನು ಆ 4 ಷರತ್ತುಗಳು ಏನಪ್ಪಾ ಅಂದ್ರೆ, ಚೀನಾ ಪಾಕ್ ಲಿಂಕ್ ಇರಬಾರದು. ಭಾರತ ಜೊತೆ ಟೆಂಡರ್ಗೆ ಅನುಮೋದನೆಯನ್ನ ಪಡ್ಕೊಳ್ತಕ್ಕಂಥ ದೇಶ ಚೀನಾ ಮತ್ತೆ ಪಾಕಿಸ್ತಾನದ ಲಿಂಕ್ ಅನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು. ಆ ದೇಶದಲ್ಲಿರ್ತಕ್ಕಂಥ ಯಾವುದೇ ಪ್ರಜೆಯ ಒಟ್ಟಿಗೆ ಕೂಡ ಈ ಒಂದು ದೇಶದವರು ಲಿಂಕ್ ಅನ್ನ ಇಟ್ಕೊಳ್ಬಾರ್ದು. ಸಿಬ್ಬಂದಿ ನೇಮಕಾತಿಯಲ್ಲಿ ನಿರ್ಬಂಧ. ಸಿಬ್ಬಂದಿಯನ್ನ ನೇಮಕಾತಿ ಮಾಡ್ಕೊಳ್ತಾರಲ್ಲ, ಅದರಲ್ಲೂ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಅಥವಾ ನಿಬಂಧನೆಗಳನ್ನ ವಿಧಿಸಿದೆ. ಸೊ ಭಾರತ ಸರ್ಕಾರ ಹೆಂಗ್ ಹೇಳುತ್ತೋ ಆ ಒಂದು ನಿಬಂಧನೆಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ರಾಷ್ಟ್ರೀಯ ಭದ್ರತೆಗೆ ಮೊದಲ ಆದ್ಯತೆ. ರಾಷ್ಟ್ರೀಯ ಭದ್ರತೆಗೆ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಭಾರತ ಸರ್ಕಾರ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವುದೇ ತೊಡಕುಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತಿದೆ. ಇನ್ನು ಮಾಲೀಕತ್ವ ಪಾರದರ್ಶಕವಾಗಿರಬೇಕು ಅಂತ ಹೇಳ್ಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಲೀಕತ್ವದಲ್ಲಿ ಯಾರನ್ನಾದ್ರೂ ಬದಲಾಯಿಸ್ತೀವಿ ಅಂತ ಹೇಳಿದ್ರೆ, ಹೊಸದಾಗಿ ಸೇರ್ಸ್ಕೊಂತೀವಿ ಅಂತ ಹೇಳಿದ್ರೆ ಅದರಲ್ಲಿ ಪಾರದರ್ಶಕತೆ ಇರಬೇಕು. ಅದನ್ನ ಪ್ರತಿ ವಿಷಯವನ್ನು ಕೂಡ ಸರ್ಕಾರಕ್ಕೆ ಅಪ್ಡೇಟ್ ಮಾಡಬೇಕು ಅನ್ನೋ 4 ಷರತ್ತುಗಳನ್ನ ವಿಧಿಸಿದೆ. ಇನ್ನು ಈ ಒಂದು ನಿಯಮಗಳನ್ನ ವಿಧಿಸಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ,
ಹೆಚ್ಚುತ್ತಿರ್ತಕ್ಕಂಥ ನಕಲಿ ನೋಟುಗಳ ಹಾವಳಿಯನ್ನ ತಪ್ಪಿಸೋದು ಮೊದಲನೇ ಆದ್ಯತೆ. ಇನ್ನು ಆರ್ಥಿಕತೆಗೆ ಕಂಟಕವಾಗಿ ಪರಿಣಮಿಸ್ತಿರ್ತಕ್ಕಂಥ ಚೀನಾ ಮತ್ತೆ ಪಾಕಿಸ್ತಾನದ ಕುತಂತ್ರಿ ಬುದ್ಧಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅನ್ನೋದು ಎರಡನೇ ಆದ್ಯತೆ. ಅಸ್ಥಿರತೆಯನ್ನ ಸೃಷ್ಟಿಸಲು ಚೀನಾ ಮತ್ತೆ ಪಾಕಿಸ್ತಾನ ಏನ್ ಪ್ಲಾನ್ ಮಾಡ್ತಿದೆಯಲ್ಲ, ಆರ್ಥಿಕ ಸ್ಥಿರತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಇನ್ನೊಂದು ಉದ್ದೇಶ. ಇನ್ನು 2001 2024ರವರೆಗೂ 2001ರಿಂದ 2024ರವರೆಗೂ 2.6 ಲಕ್ಷ ನಕಲಿ ನೋಟುಗಳನ್ನು ತಯಾರು ಮಾಡಲಾಗಿದೆ. 500 ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳನ್ನು ತಯಾರು ಮಾಡಲಾಗಿದೆ. 37.3% ಅಷ್ಟು ಈ ಒಂದು ವರ್ಷ ಅದು ಏರಿಕೆಯನ್ನ ಕಂಡಿದೆ. ಸೊ 1.18 ಲಕ್ಷ ನಕಲಿ ನೋಟುಗಳನ್ನ ಸೃಷ್ಟಿ ಮಾಡ್ತಿದ್ದಾರಂತೆ. ಇನ್ನು 200 ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳನ್ನ 13.9% ಅಷ್ಟು ಈ ಒಂದು ನಕಲಿ ನೋಟುಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. 86.5% ಅಷ್ಟು 2000 ಮುಖಬೆಲೆಯ ನೋಟುಗಳ ಒಂದು ನಕಲಿ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಬಟ್ 500 ರೂಪಾಯಿ ಹಾಗೆ 200 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ನಕಲಿ ಮಾಡಲಾಗ್ತಿದೆ. ಇನ್ನು ಆ ಒಂದು ಶಾಹಿ ಇಂಕ್ ಹೇಳದ್ನಲ್ಲ, ಆ ಇಂಕ್ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಅದು 4 ಟೈಪ್ ಇರುತ್ತೆ. ಈ ಒಂದು ಶಾಯಿ ಬಂದು ಕಲರ್ ಶಿಫ್ಟಿಂಗ್ ಶಾಯಿ, ಅಂದ್ರೆ ಕಲರ್ ಬದಲಾಗ್ತಾ ಇರುತ್ತೆ. ನೋಟನ್ನ ಮೇಲೆ ಕೆಳಗೆ ಇಟ್ಕೊಂಡು ನೋಡಿದವ್ರು ಗೊತ್ತಾಗುತ್ತೆ. 500 ರೂಪಾಯಿದು ಬೇರೆ ತರ ಇರುತ್ತೆ, 2000 ರೂಪಾಯಿದು ಬೇರೆ ತರ ಇರುತ್ತೆ, 200 ರೂಪಾಯಿ ಬೇರೆ ತರ ಇರುತ್ತೆ. ಅದ್ ಮೂರಲ್ಲೂ ಕೂಡ ಕಲರ್ ಶೇಡಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ UV ಫ್ಲೋರೋಪಿಂಟ್ ಇಂಕ್, ಈ ಒಂದು ಇಂಕ್ ಬದಲಾಗ್ತಾ ಇರುತ್ತೆ. ಆ ಬದಲಾವಣೆ ಆ ನೋಟಲ್ಲಿ ವ್ಯಕ್ತವಾಗ್ತಾ ಇರುತ್ತೆ. ಅದು ಕೇವಲ ಕಣ್ಣುಗಳಿಗೆ ಮಾತ್ರ ಕಾಣಿಸಲ್ಲ, ಮಷೀನ್ ಅಲ್ಲಿ ಅಂದ್ರೆ ಬ್ಯಾಂಕ್ ಅಲ್ಲಿ ನೋಟ್ನ ಎಣಿಕೆ ಮಾಡ್ತಾರಲ್ಲ, ಆ ಮಷೀನ್ಗೆ ಅದು ಗೊತ್ತಾಗುತ್ತೆ. ಮ್ಯಾಗ್ನೆಟಿಕ್ ಇಂಕ್, ಇದು ಅಷ್ಟೇನೆ ಸೂಕ್ಷ್ಮವಾದ ಒಂದು ಯಂತ್ರಗಳಿರುತ್ತೆ, ಅದರಿಂದ ಮಾತ್ರ ಆ ಒಂದು ಮ್ಯಾಗ್ನೆಟಿಕ್ ಇಂಕ್ ಅನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೆಕ್ಯೂರಿಟಿ ಲೆಜೆಂಡ್ಗಳು, ಇದೂ ಅಷ್ಟೇನೆ ನಾವು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಹಣವನ್ನ ಎಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ನಕಲಿನ ಅಸಲಿನ ಅನ್ನೋದು ಗೊತ್ತಾಗುತ್ತೆ. ಸೊ ಈಗಾಗಲೇ ಸ್ವಿಟ್ಜರ್ಲ್ಯಾಂಡ್ ನ ಪಿಗ್ಮಾದಿಂದ ಈ ಒಂದು ಇಂಕ್ ಅನ್ನ ಆಮದು ಮಾಡ್ಕೊಳ್ತಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಇದನ್ನ ಉತ್ಪಾದನೆ ಮಾಡ್ತಾ ಇಲ್ಲ, ಸೊ ಆಮದು ಮಾಡ್ಕೊಳ್ತಾ ಇದ್ದಾರೆ. ದೇಶೀಯವಾಗಿ ಇದನ್ನ ಉತ್ಪಾದನೆ ಮಾಡಿದ್ರೆ 70% ವೆಚ್ಚವನ್ನ ತಡೆಗಟ್ಟಬಹುದು ಅಂತ ದೇಶೀಯಾಗಿ ಇದನ್ನ ಉತ್ಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಯಾವಾಗ ಇದು ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ನಲ್ಲಿ ಚೀನಾ ಮತ್ತೆ ಪಾಕಿಸ್ತಾನದ ಕುತಂತ್ರಿ ಬುದ್ಧಿಗೆ ಈಗ ಭಾರತ ಸೆಡ್ಡು ಹೊಡೆದು ನಿಲ್ಲಕ್ಕೆ ಈ ರೀತಿ ಮ್ಯಾಜಿಕ್ ಇಂಕ್ ಅನ್ನ ಬಳಕೆ ಮಾಡೋದನ್ನ ಇವಾಗ ರೂಢಿ ಮಾಡ್ಕೊಳ್ತಾ ಇದ್ದು, ಇದಕ್ಕೆ ಟೆಂಡರ್ ಅನ್ನ ಕೂಡ ಕರೆದಿದೆ. ಅದು ಜಾಗತಿಕ ಟೆಂಡರ್. ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ಧನ್ಯವಾದಗಳು.